ರಾಜಕೀಯ ಸುದ್ದಿಗಳ ಕಡೆ ಗಮನ ಕೊಡೋದಾದ್ರೆ ಮೊಟ್ಟ ಮೊದಲದಾಗಿ ಗಮನಿಸಲೇಬೇಕಾದ ವಿಚಾರ ಅಂತಂದ್ರೆ ಮೂಡಾ ಹಗರಣ. ಇದೇ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಸುತ್ತ ತನಿಖೆಯ ಹುತ್ತ ಮತ್ತಷ್ಟು ಮಗದಷ್ಟು ಬಿಗಿಯಾಗಿ ಬೆಳ್ಕೊಳ್ತಾ ಹೋಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ತನಿಖೆಯ ಆತಂಕ ಶುರುವಾಗಿದೆ. ನೋಟಿಸ್ ನೀಡಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. 2 ದಿನ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ನಡೆಸಲಾಗಿದೆ. ಕೆಸರೆ ಹಾಗೆ ವಿಜಯನಗರ ಬಡಾವಣೆಗಳಲ್ಲಿ ಸ್ಥಳ ಮಹಜರು ಕೂಡ ಮಾಡಿಯಾಗಿದೆ. ಈಗ ದಾಖಲೆಗಳ ಬೆನ್ನು ಬಿದ್ದಿದ್ದಾರೆ ಲೋಕಾಯುಕ್ತ ಪೊಲೀಸರು. 3 ದಿನಗಳಿಂದ ಮೂಡಾ ಕಚೇರಿಯಲ್ಲಿ ದಾಖಲೆಗಳ ಸಂಗ್ರಹ ಆಗಿದೆ. 1 ವಾರದಲ್ಲಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಮೊದಲು ಯಾರಿಗೆ ನೋಟಿಸ್ ನೀಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಆರಂಭದಲ್ಲೇ ಸಿದ್ದರಾಮಯ್ಯನವರಿಗೆ ನೋಟಿಸ್ ನೀಡ್ತಾರಾ ಅಥವಾ ಉಳಿದ ಆರೋಪಿಗಳಿಗೆ, ಅಂದ್ರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪತ್ನಿ, ಅವರ ಬಾಮೈದ, ಇನ್ಫ್ಯಾಕ್ಟ್ ಮೂಡಾದ ಅಧಿಕಾರಿಗಳು ಎಲ್ಲರೂ ಕೂಡ ಆರೋಪಿಗಳ ಸ್ಥಾನದಲ್ಲಿ ನಿಂತಿರೋದ್ರಿಂದ ಅವರ ವಿಚಾರಣೆ ಅದಾದ್ಮೇಲೆ ಸಿದ್ದರಾಮಯ್ಯನವರ ವಿಚಾರಣೆ ನೋಟಿಸ್ ಏನಾದರೂ ಜಾರಿ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಈಗ ನನಗೊಂದು ವಿಚಾರ ಗೊತ್ತಾಗ್ತಾ ಅಂದ್ರೆ ನಾನು ಜಸ್ಟ್ ಹೇಳ್ತಾ ಇರೋದು, ಈಗ ಈ ಲೋಕಾಯುಕ್ತ ಅಧಿಕಾರಿಗಳೆಲ್ಲ ಇವತ್ತು ತನಿಖೆ ಮಾಡ್ತಾರೆ. ಅವ್ರನ್ನೇನಾದ್ರು ರಿಪಬ್ಲಿಕ್ ಕನ್ನಡ ಮತ್ತೆ ನಿಮ್ಮ ಮಹಾಭಾರತ ಶೋ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೆಲ್ಲ ಡೀಟೇಲ್ ಹೇಳ್ಬಿಡ್ತಿದ್ರ? ಅಂದ್ರೆ ದಾಖಲೆಗಳಷ್ಟು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ 1,000ಕ್ಕೂ ಅಧಿಕ ಪುಟಗಳ ದಾಖಲೆ ಈಗಲೂ ಕೂಡ ನಮ್ಮ ಆಫೀಸಲ್ಲಿ ಇದೆ. ಎಲ್ಲೆಲ್ಲಿ ಲೋಪಗಳಾಗಿದೆ ಅನ್ನೋದ್ರ ಬಗ್ಗೆ ಕೋರ್ಟ್ನಲ್ಲಿ ಚರ್ಚೆಗಳಾಗಿತ್ತು. ಅಂದ್ರೆ ದೂರುದಾರರ ಪರವಾದ ವಕೀಲರು ವಾದವನ್ನು ಮಂಡಿಸಿದ್ರು, ಅದಕ್ಕೆ ಪೂರಕವಾದ ದಾಖಲೆಗಳು. ಹೀಗಾಗಿ ರಿಪಬ್ಲಿಕ್ ಕನ್ನಡ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಆಧಾರದ ಮೇಲೆ ರಿಪೋರ್ಟಿಂಗ್ ಮಾಡಿರೋದು. ಇದೇ ವಿಚಾರವನ್ನ ಕೋರ್ಟ್ನಲ್ಲೂ ಕೂಡ ವಾದ ಮಂಡನೆ ಆಗಿದೆ. ಇದರ ಆಧಾರದ ಮೇಲೇನೆ ತನಿಖೆಯನ್ನ ಮಾಡಿ ಅಂತ ಹೇಳಿ ಕೋರ್ಟ್ ಅಸ್ತು ಹೊಂದಿರೋದು. ಇದೀಗ ತನಿಖೆಯ ಮತ್ತೊಂದು ಮಜಲು. ಖುದ್ದು ಮುಖ್ಯಮಂತ್ರಿಗಳನ್ನೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿಕೊಳ್ಳುವಂತಹ ಹಂತಕ್ಕೆ ತಲುಪದಂತೆ ಕಾಣ್ತಾ ಇದೆ ಪ್ರಕರಣ. ಆದರೆ ನಾವೀಗ ಆಲ್ರೆಡಿ ಹೇಳಿದಂತೆ ಈ ಪ್ರಕರಣದಲ್ಲಿ ಆರೋಪಿಗಳ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರು ಕೂಡ ಇದ್ದಾರೆ. ಸೈಟ್ ಅವ್ರ ಹೆಸರಲ್ಲಿರೋದು. ಹಾಗೆ ಸೈಟನ್ನು ದಾನವಾಗಿ ಪಾರ್ವತಮ್ಮನವರಿಗೆ ಕೊಟ್ಟಿದ್ದು ಅವರ ಸಹೋದರ. ಅವರನ್ನ ಕೂಡ ವಿಚಾರಣೆಗೆ ಕರೆಸಿಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಮೊದಲು ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡ್ಲಾಗತ್ತಾ ಅಥವಾ ಉಳಿದ ಆರೋಪಿಗಳಿಗೆ ನೋಟಿಸ್ ಪ್ರಶ್ನೆ ಇರೋದೇನಂತಂದ್ರೆ, ಈಗ ಸಿದ್ದರಾಮಯ್ಯವರ ಪತ್ನಿ ಲೆಟರ್ನ ಅಂದರೆ 14 ಸೀಟ್ ವಾಪಸ್ ಕೊಡ್ತೀವಿ ಅಂತವ್ರು ಮೂಡಾದವರು ವಾಪಸ್ ತಗೊಂಡ್ಬಿಟ್ರು. ಸಿದ್ದರಾಮಯ್ಯವರು ಪತ್ನಿ ನನಗೆ ಯಾವುದೇ ರೀತಿಯಾದ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಸ್ವಇಚ್ಛೆಯಿಂದ ವಾಪಸ್ ಕೊಟ್ಟರು ಅಂಥೇಳಿ. ಇದೆಲ್ಲ ಆದಮೇಲೆ ಮುಗ್ದೋಯ್ತಾ ಅಷ್ಟೇ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತದೆ. ಈಗ ಜನರು ಕೇಳ್ತದ್ದು, ಇವತ್ತೆಲ್ಲೋದ್ರು ಸರ್ 14 ಸೈಟ್ ಕೊಟ್ಟರಂತಲ್ಲ, ಈಗೇನು ಮುಗ್ದೋಯ್ತಾ ಅಂತ ಹೇಳ್ತಾರೆ. ಈಗ ಡಾಕ್ಯುಮೆಂಟ್ಗಳಿದೆ, ಡಾಕ್ಯುಮೆಂಟಲ್ಲಿ ತಿರುಚಿರೋದಿದೆ, 50-50 ಅನುಪಾತದಲ್ಲಿ ಕೊಟ್ಟಿರೋದಿದೆ, ವೈಟ್ನರ್ ಹಾಕಿರೋದೆಲ್ಲವೂ ಕೂಡ ಇದೆ. ಇಷ್ಟೆಲ್ಲ ಆದಮೇಲೆ ಕೂಡ ಈಗ ಕೆಸರೆ ಗ್ರಾಮಕ್ಕೆ ಹೋಗಿ ತನಿಖೆಯನ್ನ ಮಾಡಿದಂಥವ್ರು ಇಲ್ಲಿಗೆ ಹೋಗಿ ತನಿಖೆ ಮಾಡ್ತಾರ ಇಲ್ಲೋ ಅನ್ನೋದೇ ಪ್ರಶ್ನೆ. ನಿಜ, ಕಾದು ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೂಡಾ ಸೈಟ್ ಟೆನ್ಷನ್ ಇದ್ದೇ ಇದೆ. ರಾಯಚೂರಿನಲ್ಲಿ ವಿರೋಧ ಪಕ್ಷಗಳ ವಿರುದ್ಧ ಮುಖ್ಯಮಂತ್ರಿ ವಾಗ್ಬಾಣವನ್ನ ಪ್ರಯೋಗ ಮಾಡಿದ್ದಾರೆ. ನನ್ನ ಪತ್ನಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವರಲ್ಲ, ರಾಜಕೀಯ ದ್ವೇಷಕ್ಕಾಗಿ ಅವಳನ್ನೂ ಕೂಡ ಬಿಟ್ಟಿಲ್ಲ, ರಾಜಕೀಯ ಆರೋಪ ಪ್ರತ್ಯಾರೋಪದಲ್ಲಿ ಅವಳನ್ನೂ ಕೂಡ ಎಳೆತಂದು ಬಿಟ್ಟಿದ್ದಾರೆ. ಈಗಲೂ ಹೇಳ್ತಿದ್ದೇನೆ, ನಾನು ಏನೂ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋಲ್ಲ. BSY ಫ್ಯಾಮಿಲಿ, HTK, BYV ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಯಚೂರಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆಗಳಿದು. ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಯಾವತ್ತೂ ಕೂಡ ಬಂದವರಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ? ನಿಮಗೆ 5 ಗ್ಯಾರಂಟಿಗಳು ಕೊಟ್ಟ ತಪ್ಪ? ಅನ್ನಭಾಗ್ಯ ಮಾಡೋದು ತಪ್ಪ? ಇಂದಿರಾ ಕ್ಯಾಂಟೀನ್ ಮಾಡೋದು ತಪ್ಪ? ಕ್ಷೀರ ಭಾಗ್ಯ ಮಾಡೋದು ತಪ್ಪ? ಕ್ಷೀರಧಾರೆ ಮಾಡೋದು ತಪ್ಪ? ವಿದ್ಯಾಸಿರಿ ಮಾಡೋದು ತಪ್ಪ? ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗೊಂಡ ತಪ್ಪ? ನೀವೇ ಹೇಳಿ, ಏನ್ ತಪ್ಪು ಮಾಡಿದ್ದೀನಿ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರೂ ಕೂಡ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ರಾಜಕೀಯವಾಗಿ ಹಣಿಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ನಾನು ಹಿಂದುಳಿದ ಜಾತಿಗೆ ಸೇರಿದಂಥವನು. ಸಿದ್ದರಾಮಯ್ಯ
ಕುರಿ ಕಾಯ್ಕೊಂಡಿದ್ದವ್ರ ಮಗ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಒಟ್ಟೂರಿ ಇವರಿಗೆ. ಅಶೋಕನಿಗೆ ಒಟ್ಟೂರಿ, ಯಡಿಯೂರಪ್ಪನಿಗೆ ಒಟ್ಟೂರಿ, ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ, ಕುಮಾರಸ್ವಾಮಿಗೆ ಒಟ್ಟೂರಿ. ಇದನ್ನ ನೀವು ಸಹಿಸ್ಕೊಳ್ಳಕ್ ತಯಾರಾಗಿದ್ದೀರಾ? ಇದನ್ನು ಸಹಿಸ್ಕೊಳ್ಳಕ್ ತಯಾರಾಗಿದ್ದೀರಾ? ಸಿದ್ದರಾಮಯ್ಯನವರ ಭಾಷಣವನ್ನ ಗಮನಿಸಿದ್ವಿ. ಪತ್ನಿಯನ್ನ ಕೂಡ ರಾಜಕೀಯಕ್ಕೆ ಎಳೆತಂದ್ರು ಅಂತ ಹೇಳಿ. ಇದು ಕೇವಲ ರಾಜಕೀಯ ಅಲ್ಲ ಅಂತ ಹೇಳಿ, ಯಾಕಂತಂದ್ರೆ ಇದು ಹಗರಣ ಆಗಿದೆ ಅನ್ನೋ ಆರೋಪ, ತನಿಖೆ ನಡೀತಾ ಇದೆ, ತನಿಖೆಯ ಆಯಾಮ. ಹೀಗಾಗಿ ಆರೋಪಿ ಸ್ಥಾನದಲ್ಲಿ ಅವರು ಇರೋದ್ರಿಂದ ಅವರು ಕೂಡ ತನಿಖೆಯನ್ನು ಎದುರಿಸಬೇಕಾಗತ್ತೆ. ಆದರೆ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವ್ರು ಮಾತನಾಡಿದ್ರಲ್ಲ, ನೋಡಿ ನಾನೇನು ತಪ್ಪು ಮಾಡಿಲ್ಲ, ಜನರ ಪರವಾಗಿ ಒಂದಷ್ಟು ಯೋಜನೆಗಳನ್ನು ತರೋ ಪ್ರಯತ್ನ ಮಾಡ್ತಿದ್ದೀನಿ, ಇಂಥ ಸಂದರ್ಭದಲ್ಲಿ ಹೊಟ್ಟೆ ಊರಿಗೆ ನನ್ನ ಮೇಲೆ ರಾಜಕಾರಣ ಮಾಡ್ತಿದ್ದಾರೆ, ಇದು ಪ್ಯೂರ್ಲಿ ಪಾಲಿಟಿಕ್ಸ್. ಬಟ್ ರಾಜಕೀಯ ಹೇಳಿಕೆಗಳು ಅಥವಾ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ತನಿಖೆ ಹಾಗೆ ಆಗುತ್ತೆ. ಬಟ್ ಯಾವ ಆಯಾಮದಲ್ಲಿ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗಿದೆ. ಇನ್ನು ಇದೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಂಚಲನಕ್ಕಂತೂ ಕಾರಣವಾಗಿದೆ ಈ ಪ್ರಕರಣ. ಅದಕ್ಕೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಸೂಪರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆಯಂತೆ. ಅದು ಏನು ಅನ್ನೋದ್ರ ಸ್ಟೋರಿ ನಿಮ್ಮ ಮುಂದೆ. ರಾಜ್ಯ ರಾಜಕೀಯದ ಮೇಲೆ ಎಐಸಿಸಿ ಕಣ್ಣು, ಶಾಸಕರು ಸಚಿವರ ಸಭೆಗಳ ಮೇಲೆ ನಿಗಾ. ಮೂಡಾ ಹಗರಣ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದೆ. ಇಡಿ ಪ್ರಕರಣ ದಾಖಲಿಸಿಕೊಂಡಿರುವುದು ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾನಾ ಲೆಕ್ಕಾಚಾರಗಳು ಹಾಕ್ತಾ ಇದ್ರೆ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ಫುಲ್ ಆಕ್ಟಿವ್ ಆಗಿದ್ರೆ, ಡಿಕೆ ಶಿವಕುಮಾರ್ ಬಣಕ್ಕೆ ಹವಡವ ಶುರುವಾಗಿದೆ. ಹೀಗಾಗಿ ತೆರೆಮರೆಯಲ್ಲಿ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ. ಮುಖ್ಯಮಂತ್ರಿ ಸ್ಥಾನದ ಮೇಲೆ ಒಳಗೆ ಸಂಘರ್ಷ ಶುರುವಾಗಿದ್ರೆ, ಈತ ಸಿಎಂ ಸಿದ್ದರಾಮಯ್ಯ ಜಗ್ಗಲ್ಲ ಬಗ್ಗಲ್ಲ ಅಂತಿದ್ದಾರೆ. ಆದ್ರೆ ಸದ್ದಿಲ್ಲದೆ ಸಿಂಹಾಸನವಂತೂ ಅಲುಗಾಡ್ತಾ ಇದೆ. ಆ ಪಟ್ಟ ತಮ್ಮಲ್ಲಿ ಯಾರಿಗಾದ್ರೂ ಸಿಗ್ಲೇಬೇಕು ಅಂತ ತ್ರಿವಳಿ ಮಂತ್ರಿಗಳು ಆಟ ಶುರು ಮಾಡಿದ್ದಾರೆ. ಅಹಿಂದ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮತ್ತು ಎಚ್.ಸಿ. ಮಹದೇವಪ್ಪ ಗೌಪ್ಯ ಸಭೆ ನಡೆಸಿ ತೆರೆಮರೆಯ ಆಟ ಶುರು ಮಾಡಿಕೊಂಡಿದ್ದಾರೆ. ಹೀಗಾಗಿ ರಾಜ್ಯ ರಾಜಕೀಯದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಹದ್ದಿನ ಕಣ್ಣಿಟ್ಟಿದೆಯಂತೆ. ಪ್ರತಿ ಕ್ಷಣದ ಪಿನ್ ಟು ಪಿನ್ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದೆಯಂತೆ. ನಾನು ದಿನ ಭೇಟಿ ಮಾಡ್ತಾ ಇರ್ತೀನಿ, ದಿನ ವರದಿಗಳು ಇಲ್ಲೇನೇ ನಡೀತಾ ಇದೆ ಅವ್ರಿಗೂ ಹೋಗ್ತಾ ಇರ್ತದೆ. ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿರ್ತೀವಿ, ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು. ಪೇಪರ್ಲಿ ಏನು ಬರ್ತದೆ, ಮತ್ತೊಂದು ಬರ್ತದೆ. ಅವ್ರ ಹತ್ರನೂ ಒಂದು ಟೀಮ್ ಇದೆ, ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು. ನಾನು ಅದಕ್ಕೊಂದು ಟೀಮೇ ಸಪ್ರೇಟ್ ಇದೆ, ರಿಸರ್ಚ್ ಟೀಮ್ ಅಂತ ಒಂದು ಟೀಮ್ ಇದೆ. ಅವರು ಆ ರಿಸರ್ಚ್ ಟೀಮು ಏನೇನು ಆಕ್ಟಿವಿಟೀಸ್ ಆಗ್ತದೆ ಅಂತ ಅವ್ರು ರೆಗ್ಯುಲರ್ ಆಗಿ ಕಳಿಸ್ತಾ ಇರ್ತಾರೆ.